ಎಲ್ಲರಿಗೂ ವಂದನೆಗಳು. ಕುಮಾರ ವಾಲ್ಮೀಕಿ ವಿರಚಿತ ತೊರವೆ ರಾಮಾಯಣ ಸಂಪುಟ 2ರಿಂದ ಯುದ್ಧಕಾಂಡದ 1ನೆಯ ಸಂಧಿಯಿಂದ 9 ಮತ್ತು 10ನೇ ಚರಣಗಳನ್ನು ವಾಚಿಸ್ತಾ ಇದ್ದೇನೆ. ಜಯ ಜಯ ಧ್ವನಿ ಜಡಿಯೇ ಲಂಕಾ ಜಯ ನುರು ಸ್ಕಂದದಲ್ಲಿ, ಜಯ ಜಯ ಧ್ವನಿ ಜಡಿಯೇ ಲಂಕಾ ಜಯ ನುರು ಸ್ಕಂದದಲ್ಲಿ, ರಿಪು ನಿರ್ಭಯನು ಮಂಡಿಸಿದನು, ರಿಪು ನಿರ್ಭಯನು ಮಂಡಿಸಿದನು, ಮರುದ್ಗಣರಾಜ ಸುತ ಸುತನ. ಜಯ ಜಯ ಧ್ವನಿ ಜಡಿಯೇ ಲಂಕಾ ಜಯ ನುರು ಸ್ಕಂದದಲ್ಲಿ, ರಿಪು ನಿರ್ಭಯನು ಮಂಡಿಸಿದನು, ಮರುದ್ಗಣರಾಜ ಸುತ ಸುತನ. ನಿಯತ ನಿಜ ಕಂದರಲದಯ ಭುಜ, ಪ್ರಿಯ ಕುಲಾನುಜನೊಪ್ಪಿ, ಪ್ರಿಯ ಕುಲಾನುಜನೊಪ್ಪಿ, ರವಿಜ್ಞಾಜ್ಞೆಯಲಿ ನಡೆದುದು ದಂಡು, ರವಿಜಾಜ್ಞೆಯಲಿ ನಡೆದುದು ದಂಡು, ಕದನೋ ದಂಡ ರಾಘವನ, ಕದನೋದ್ದ ದಂಡ ರಾಘವನ. ಜಯ ಜಯ ಧ್ವನಿಯು ವ್ಯಾಪಿಸಲು ಶತ್ರು ಭಯಂಕರ ರಾಮನು ಲಂಕಾ ವಿಜಯಿ ಹನುಮಂತನ ಹೆಗಲನ್ನೇರಿ ಕುಳಿತನು. ಇಂದ್ರ ಪುತ್ರನಾದ ವಾಲಿಯ ಮಗ ಅಂಗದನ ಹೆಗಲನ್ನೇರಿ ರವಿಕುಲ ರಾಮನ ತಮ್ಮ ಲಕ್ಷ್ಮಣನು ಕುಳಿತನು. ಸುಗ್ರೀವನ ಅಪ್ಪಣೆಯಂತೆ ಕದನ ಪ್ರಚಂಡ, ರಾಘವನ ಸೈನ್ಯವು ಮುನ್ನಡೆಯಿತು. ಅರರೆ ರಘುರಾಜೇಂದ್ರ ಸೈನ್ಯದ, ಅರರೆ ರಘುರಾಜೇಂದ್ರ ಸೈನ್ಯದ, ಸಿರಿಯನೇ ವಣ್ಣಿಸುವೆ ನಗ್ಗದ, ಕರಡಿಗಳೇ ಕರಿಘಟೆಗಳ ಮುಸುಗಳೇ ತುರಂಗಚಯ, ಸಿರಿಯನೇ ವಣ್ಣಿಸುವೆ ನಗ್ಗದ, ಕರಡಿಗಳೇ ಕರಿಘಟೆಗಳ ಮುಸುಗಳೇ ತುರಂಗಚಯ, ಕರಿಯ ಕಪಿಗಳೇ ತೇರುಗಳು ತರುಚರರು ಪದಚರರಾಯ್ತಲ್ಕೆ, ಹೊಸ ಪರಿಚಯ ಚತುರಂಗದ ಗಡಾವಣೆ ಘಾಡಿಸಿತು ಜಗವ. ಅಬ್ಬಬ್ಬ, ರಘುರಾಮನ ಸೈನ್ಯ ಸಂಪತ್ತನ್ನು ಏನೆಂದು ವರ್ಣಿಸಲಿ. ಬಲಶಾಲಿ ಕರಡಿಗಳೇ ಆನೆಗಳ ಸೈನ್ಯ, ಕರಿಮುಖದ ಕೋತಿಗಳಾದ ಮುಸುಗಳ ಕುದುರೆ ದಳ, ಕರಿಯ ಕಪಿಗಳು, ರಥಗಳು, ವಾನರರು, ಕಾಲ್ಬಲ, ಹೀಗೆ ನವೀನವಾದ ಚತುರಂಗ ಸೈನ್ಯದ ಗಲಾಟೆ ಜಗತ್ತನ್ನು ತುಂಬಿತು.